ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈಗ ನಡೀತಾ ಇರುವಂತ ಗೃಹ ಜ್ಯೋತಿ ವಿಚಾರವಾಗಿ ಒಂದು ಅಪ್ಡೇಟ್ ನ ಕೊಡ್ತೀನಿ. ತುಂಬಾ ಜನ ಕೇಳ್ತಾ ಇದ್ರಿ ಯಾವ ರೀತಿ ನಾವು ಫಾರಂ ನ ಫಿಲ್ ಮಾಡಬೇಕು, ಭರ್ತಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರಿ. ಸೊ ಇವಾಗ ನಮಗೆ ಗೊತ್ತಿರೋ ಹಾಗೆ ಗೃಹ ಜ್ಯೋತಿದು ಮತ್ತೊಮ್ಮೆ ಮರುಪರಿಶೀಲನೆ ಶುರು ಮಾಡಿದ್ದಾರೆ. ಸೊ ಸ್ಯಾಟರ್ಡೆ ಸಂಡೇ ಯೂಶಲಿ ಯಾರು ಬಂದಿರಲ್ಲ ಅಂಡ್ ಇವತ್ತಿಂದ ನಿಮ್ಗೆ ಎಲ್ಲರಿಗೂ ಮತ್ತೆ ಬರೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಲಾಸ್ಟ್ ವೀಕ್ ಇಂದಾನೆ ಈ ಒಂದು ಮತ್ತೆ ವೆರಿಫಿಕೇಶನ್ ಪ್ರೊಸೆಸ್ ಗಳು ಶುರುವಾಗಿರೋ ಕಾರಣ ರಜಾ ಆಯ್ತು. ಇವಾಗ ಈ ವಾರದಿಂದ ಕಂಪ್ಲೀಟ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಸೊ ಆ ಒಂದು ಇಡೀ ರೋಡ್ ನ ಮಾಡೋದಕ್ಕೆ ಅವ್ರಿಗೆ ಆಲ್ಮೋಸ್ಟ್ ತುಂಬಾ ಟೈಮ್ ತಗೊಳುತ್ತೆ, ಅದೇನೆ ಹೇಳಿರುವಂತದ್ದು. ಸೊ ಹಾಗಾದ್ರೆ ಇವಾಗ ಈ ಗೃಹ ಜ್ಯೋತಿ ಯೋಜನೆ ಅಂಡರ್ ಅಲ್ಲಿ ನಾವು ಯಾವ ರೀತಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು, ಯಾವ ರೀತಿ ಫಾರಂ ನ ಫಿಲ್ ಮಾಡಬೇಕು. ಫಾರಂ ನ ಫಿಲ್ ಮಾಡೋದಕ್ಕೆ ನಾವೇನಾದ್ರೂ ಮಾಡ್ಬೇಕಾ, ಇಲ್ಲ ಅವರೇ ಮಾಡ್ಕೋತಾರ ಅಂದ್ರೆ ಮೆಜಾರಿಟಿ ಅವರೇ ಮಾಡ್ಕೊಂತಾರೆ. ಇಲ್ಲ ನಾವು ಮಾಡ್ಕೊಡ್ತೀವಿ ನಮ್ಗಾಗತ್ತೆ ಅಂತಂದ್ರೆ ನೀವೇ ಬರೀಬಹುದು, ಏನು ತೊಂದರೆ ಇಲ್ಲ. ಕನ್ನಡದಲ್ಲಿರುತ್ತೆ ಫಾರಂ, ಇದು ಇಂಗ್ಲಿಷ್ ಅಲ್ಲಿ ಕೊಡ್ತಾ ಇಲ್ಲ, ಕನ್ನಡದಲ್ಲಿರುವಂತ ಒಂದು ಫಾರಂ. ಇದರಲ್ಲಿ ನೀವು ಕಂಪ್ಲೀಟ್ ಆಗಿರುವಂತ ನಿಮ್ಮ ಹೆಸರು, ಸಂಪೂರ್ಣವಾದ ಹೆಸರು, ಫೋನ್ ನಂಬರು, ಮನೆ ಅಡ್ರೆಸ್, ಹಾಗೇನೆ ನೀವು ಬಾಡಿಗೆದಾರರು ಅಥವಾ ಲೀಸ್ ಅಲ್ಲಿ ಇದೀನಿ ಅಂತ ಅಂದ್ರೆ ಅಗ್ರಿಮೆಂಟ್ ಗಳದ್ದು ನಂಬರ್ಗಳು ಬರುತ್ತೆ. ಈ ಒಂದು ಅಗ್ರಿಮೆಂಟ್ ನಂಬರ್ ನ ನೀವು ಏನು ಸ್ಟಾಂಪ್ ಪೇಪರ್ ಅಲ್ಲಿ ಮಾಡಿಸ್ಕೊಂಡಿರ್ತೀರಾ, ಆ ಸ್ಟಾಂಪ್ ಪೇಪರ್ ಅಲ್ಲಿ ನಂಬರ್ ಇರುತ್ತೆ, ಆ ನಂಬರ್ ನ ನೀವು ನಮೂದನೆ ಮಾಡ್ಬೇಕಾಗತ್ತೆ. ನಿಮ್ಮ ಮೀಟರ್ ನಂಬರು, ನಿಮ್ಗೆ ಯಾವ್ದು ಗೃಹ ಜ್ಯೋತಿ ಬರ್ತಾ ಇದೆ ಅದು ಒಂದು ಮೀಟರ್ ನಂಬರ್ ನ ನೀವು ಹಾಕ್ಬೇಕಾಗತ್ತೆ. ಇದನ್ನ ಹಾಕದ್ಮೇಲೆ ಕಂಪಲ್ಸರಿಯಾಗಿ ಸೈನ್ ಹಾಕ್ಬೇಕಾಗತ್ತೆ ನಿಮ್ದು ಒಂದು. ಸೊ ಇದಾದ್ಮೇಲೆ ನೋ ಅಬ್ಜೆಕ್ಷನ್ ಲೆಟರ್ ನ ಕೂಡ ನೀವು ಕೊಡಬೇಕು. 2 ಫಾರಂ ನ ನೀವು ಸಬ್ಮಿಟ್ ಮಾಡಬೇಕು. BPL ರೇಷನ್ ಕಾರ್ಡ್ ಇದೆ ಅಂತಂದ್ರೆ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಬಹುದು. ಕೆಲವೊಂದಷ್ಟು ಜನಕ್ಕೆ ಏನ್ ಮಾಡ್ತಾ ಇದಾರೆ, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರನು ಕೇಳ್ತಾ ಇದಾರೆ. ಅದೇ ಕೆಲವ್ರಿಗೆ ಇದನ್ನ ಕೇಳ್ತಾ ಇಲ್ಲ, ಕೆಲವ್ರಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ಬೋದು, ನಾವು ಗೃಹ ಜ್ಯೋತಿ ಬಳಕೆ ಮಾಡ್ತಾನೆ ಇಲ್ಲ, ಹಾಗಾದ್ರೆ ನಾವು ಕೂಡ ಈ ವೆರಿಫಿಕೇಶನ್ ಪ್ರೋಸೆಸ್ ಅಂಡರ್ ಹೋಗ್ಲೇಬೇಕಾ? ನಾವು ಎಲೆಕ್ಟ್ರಿಸಿಟಿ ಬಿಲ್ ನ ಕಟ್ತಾ ಇದೀವಿ ಅಂತಾನು ಇರೋರು ಇದಾರೆ. ಹೌದು, ಮನೆ ಬಾಗ್ಲಿಗೆ ಪ್ರತಿಯೊಬ್ಬರು ಮನೆಗೂ ಬರ್ತಾರೆ. ನೀವು ಯೂಸ್ ಮಾಡಿ ಯೂಸ್ ಮಾಡದೇ ಇರಿ, ಅದು ಮ್ಯಾಟರ್ ಆಗಲ್ಲ. ನಿಮ್ಮ ಮನೆಗೆ ಬಂದು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ ಈಗ ಏನಾಗಿರುತ್ತೆ ಅಂತ ಅಂದ್ರೆ ಅವ್ರದ್ದು ಮಲ್ಟಿಪಲ್ ಅಕೌಂಟ್ಸ್ ಗಳಿರುತ್ತೆ, ಮಲ್ಟಿಪಲ್ ಮೀಟರ್ಗಳು ಇರುತ್ತೆ. ಸೊ ಏನಾಗುತ್ತೆ, ಈ ಒಂದು ಮನೆ ಯೂಸ್ ಮಾಡಿಲ್ಲ ಅಂದ್ರೆ ಇನ್ನೊಂದೆರಡು ಮನೆ ಬಾಡಿಗೆ ಕೊಟ್ಟು ಓನರ್ ಹೆಸರಲ್ಲಿ ಇನ್ನೊಂದೆರಡು ಮೀಟರ್ಗಳು ಇರ್ಬೋದಲ್ವಾ. ಈ ರೀತಿ ಕ್ರಾಸ್ ವೆರಿಫಿಕೇಶನ್ ಮಾಡಕ್ ಬರ್ತಾ ಇರೋದ್ರಿಂದ ಪ್ರತಿಯೊಬ್ರು ಮನೆಗೂ ಬರ್ತಾರೆ. ಈ ಫಾರಂ ನ ನಾವು ಫಿಲ್ ಮಾಡಿ ಅವ್ರಿಗೆ ಸೈನ್ ಹಾಕಿ ಕೊಡ್ಬೇಕಾಗತ್ತೆ. ಸೊ ನಾನು ಲಾಸ್ಟ್ ಟೈಮು ಹೇಳ್ದೆ ನಿಮಗೆ, ಎಲ್ಲಾ ರೀತಿಯ ಸ್ಟಾಂಪ್ ಪೇಪರ್ಸ್ ಗಳನ್ನ, ಲೀಸ್ ಅಗ್ರಿಮೆಂಟ್ ಆಗಿರ್ಬೋದು, ರೆಂಟ್ ಅಗ್ರಿಮೆಂಟ್ ಆಗಿರ್ಬೋದು, ಎಕ್ಸ್ಪೈರ್ ಆಗಿದೆ ಇಲ್ಲ ಮಾಡ್ಸೇ ಇಲ್ಲ ಅಂತಂದ್ರೆ ಮಾಡಿಸಿ. ಯಾಕಂದ್ರೆ ಇವಾಗ ವೆರಿಫಿಕೇಶನ್ ಪ್ರೊಸೆಸ್ ಅಲ್ಲಿ ಇದನ್ನ ಕೊಟ್ಟಿಲ್ಲ ಅಂತ ಅಂದ್ರೆ ನಿಮ್ಗೆ ರಿಜೆಕ್ಟ್ ಮಾಡ್ತಾ ಇದಾರೆ. ಗೃಹ ಜ್ಯೋತಿ ಇನ್ ಮುಂದೆ ಬರೋದಿಲ್ಲ. ಇನ್ ಸರ್ಕಾರ 1.5 ವರ್ಷ ಇರಬಹುದು, ಅದಾದ್ಮೇಲೆ ಕಂಟಿನ್ಯೂ ಆಗುತ್ತಾ ಅಥವಾ ಹೊಸ ಸರ್ಕಾರ ಬರುತ್ತೋ ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ಸೊ ಮುಂದೆ ಬಂದ್ರು ಈ ಯೋಜನೆ ನಿಮಗೆ ಕಂಟಿನ್ಯೂ ಆಗ್ಬೇಕಂದ್ರೆ ಈಗ ಡಾಕ್ಯುಮೆಂಟೇಶನ್ ನ ನೀವು ಕರೆಕ್ಟ್ ಆಗಿ ಕೊಡ್ಬೇಕು. ಇದಾದ್ಮೇಲೆ ನಾವೇನಾದ್ರೂ ಇರ್ಲಿಲ್ಲ, ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ನಾವೇನಾದ್ರೂ ಹೋಗಿ ಬೆಂಗಳೂರು ಕರ್ನಾಟಕವನ್ನಲ್ಲಿ ಹೋಗಿ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬೋದಾ ಅಂದ್ರೆ ಆಗಲ್ಲ. ಸೊ ಯಾಕಂದ್ರೆ ಇವಾಗ ಅವ್ರ ಮನೆ ಮುಂದೆ ಬಂದೇ ವೆರಿಫಿಕೇಶನ್ ಮಾಡ್ತಾ ಇರೋ ಕಾರಣ ನಾವ್ ಆಮೇಲೆ ಹೋಗಿ ಮಾಡ್ತೀವಿ, ಇಲ್ಲ ನಾವ್ ಆಮೇಲೆ ಹೋಗಿ ಕೊಡ್ತೀವಿ ಅಂತ ಅಂದ್ರೆ ನೀವು ಅವ್ರನ್ನ ಹುಡ್ಕೊಂಡು ಹೋಗಕ್ಕಾಗಲ್ಲ. ಬೆಂಗಳೂರು ಕರ್ನಾಟಕವನ್ನಲ್ಲಿ ಕೆಲಸನ ಮಾಡೋದಿಲ್ಲ. ಸೊ ಮನೆಗೆ ಬಂದಾಗ ದಯವಿಟ್ಟು ವೆರಿಫಿಕೇಶನ್ ಪ್ರೊಸೆಸ್ ನ ಕರೆಕ್ಟ್ ಆಗಿ ಮಾಡಿ, ಇಲ್ಲ ಅಂದ್ರೆ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ. ಗೃಹಲಕ್ಷ್ಮಿ ಕೂಡ ಗ್ಯಾಪ್ ಅಲ್ಲಿ ನಡೀತಾ ಇದೆ, ಬಟ್ ಈಗ ತುಂಬಾ ಇಂಪಾರ್ಟೆಂಟ್ ಆಗಿ ಸ್ಟ್ರೆಸ್ ಮಾಡ್ತಾ ಇದಾರೆ ಗೃಹ ಜ್ಯೋತಿ ವಿಚಾರನ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ನಾನು ಉತ್ತರ ಕೊಡುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತಾನೆ ಇರ್ತೀನಿ. ಅದಕ್ಕೆ ಇದಿಷ್ಟು ಅಪ್ಡೇಟ್ ಇದೆ. ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.